ಆಗ್ಲೇ ಏನು ಆಕಾಶ ಕುಂಡಿ ತೋರ್ಸ್ಕೊಂಡ್ ಕೆಂಪ್ಟವಲ್ಲ ಕಮ್ಮಲ್ಗೋನೆ ತಡಿ ಮಾಡ್ತೀನಿ ಬಡ್ಡಿ ಐದಂಗೆ. ಮುಖ ಯಾವ್ದು ತಿಕ್ಕ ಯಾವ್ದು ಅಂತಾನೆ ಗೊತ್ತೈತಲ್ವಲ್ಲ. ಯಾವನು ಗುಂಡೆ ಮಲಗಿರೋನು ನೀನೇ ನಾನ ಇಲ್ಲಿ ನಿಮ್ಮ ಎಂಡ್ರೇನು ಹೊಡೆದೋಡ್ಸ್ಬಿಡ್ಲೆ ಹೆಂಗೆ? ನನ್ನ ಹೆಂಡ್ರನ್ನ ನಾನು ಸ್ಟ್ರಿಕ್ಟ್ ಆಗಿ ಇಟ್ಕೊಂಡಿದ್ದೀನಿ ಕಲ. ನಿನ್ ಹೆಂಡ್ರು ತರ ನಾನು ಏನಾದ್ರೂ ಮೂಗ್ ತರ ಬಿಚ್ಬಿಟ್ಟು ಊರ್ ಬಸ್ ತರ ಬಿಟ್ಟಿದ್ದೀನ? ಅದೆಂತ ದಂಪತಿಗಳು. ಲೇ ಮಂಕ ಬಲೇಲಿ ಏನಣ್ಣ ಮದ್ವೆಗೆ ಎಷ್ಟು ವರ್ಷ ಆಯ್ತಲಾ? 3 ವರ್ಷ ಆಯ್ತಣ್ಣ. ಮಕ್ಳು ನಿಂಗೆ ಗೊತ್ತಲ್ವಾ ಮಕ್ಳಾಗಿಲ್ಲ ಅಂತ. ಕಮ್ಮಿ ಇಲ್ಲ, ಅದಕ್ಕೆ ನಿನ್ನ ಮಂಕ ನನ್ನ ಮಗ ಅಂತಾನೋ. ಲೇ 3 ವರ್ಷಕ್ಕೆ ಇನ್ನೂ ಮಕ್ಳಾಗಿಲ್ಲ ಅಂತಂದ್ರೆ ಅಲ್ಲೇ ಅರ್ಥ ಮಾಡ್ಕಲ್ಲ. ಹೆಂಡ್ತಿಗೆ ಮೂಗ್ ತರ ಕಟ್ಟಿ ಮನೇಲಿ ಇಟ್ಕೊಂಡಿದ್ರೆ ಇಷ್ಟೊತ್ತಿಗೆ 3 ಆಯ್ತಿತ್ತು. 3 ವರ್ಷಕ್ಕೆ. ಮಂಕ ನನ್ನ ಮಗನೇ ಫ್ಯಾಮಿಲಿ ಪಿಲನ್ ಮಾಡ್ಕೊಂಡಿದೀವಿ ಕಣಣ್ಣ. ಫ್ಯಾಮಿಲಿ ಪಿಲನ್ಗೆ ಚೋರ್ ಸಿಕ್ಸ. ಲೋ ಮಂಕ ಏನಣ್ಣ ಒಂದ್ ಮಾತು ಹೇಳ. ಹೇಳು. ಬೋರಲ್ಲಿ ನೀರಿದ್ದಾಗ್ಲೇನೆ ಜಮೀನಿಗೆ ನೀರ್ ಹಾಯಿಸ್ಕೊಂಡ್ಬಿಡ್ಬೇಕು. ಫಲನೂ ಚೆನ್ನಾಗ್ ಬರ್ತವೆ. ಬೋರಲ್ಲೇ ನೀರಿಲ್ಲ ಅಂದ್ಮೇಲೆ ನೀರ್ ಹಂಗ್ ಬಂದೋದು ಫಲ ಹೆಂಗ್ ಬಿಟ್ಟೋದು ಅಂತೀನಿ. ಮಂಕ ನನ್ನ ಮಗನೇ ನಿಂಗೇನ್ ಗೊತ್ತಾದದು? ಸರಿ ಬಿಡು, ನಿಂದೇನ್ ಕತೆ? ಯಾಕಣ ಕತೆ ಅಲ್ಲ ಮಂಕ, ವ್ಯತೆ ಕಲ ನಂದು. ವ್ಯತೆ ಎತ್ತಕೊಂಟೆ ಇಲ್ಲೇ ಗದೆ ಕಟ್ಟಿಕೊಂತೀನಿ. ಸರಿ ನಡಿ, ನಾನು ಬರ್ತೀನಿ. ಬಾ ಬಾ ಹೋಗಮ್ಮ. ನಿಂತ್ಕೋಣ. ಆರಿ ನೋಡ್ಕೊಂಡ್ ಬರ್ತಾನೆ ಇದ್ದೀನಿ. ಒಳ್ಳೆ ತೆನೆ ಮೇಲೆ ನಡ್ಕೊಂಡ್ ಬಂದಂಗ್ ಬರ್ತಿದ್ಯಲ್ಲ, ಅದೇ ನಿನ್ ಮತ್ತೆ ಬಿರ್ಬಿರ್ನೆ ಹೇಳು. ಹೇಳ್ತೀನಿ ಕಲ ಮಂಕ, ಹೇಳ್ತೀನಿ. ಲೋ ಮಂಕ, ಮದ್ವೆಗ್ ಹೊಸದ್ರಲ್ಲಿ ಈ ನೆಂಟ್ರು ಮನೆಗ್ ಮಾತ್ರ ಹೋಗ್ಬಾರ್ದಲ್ಲ. ಸಾಕಪ್ಪ ಸಾಕು, ಈ ನೆಂಟ್ರುಗಳ ಸವಾಸನೆ ಸಾಕು. ನೆಂಟ್ರುಗಳು ಏನ್ ಮಾಡಿದ್ರು ಅಂತೀನಿ. ಲೋ ಮಂಕ, ಮೊನ್ನೆ ಉಗಾದಿ ಹಬ್ಬ ಅಲ್ವೇನ್ಲ? ಹ್ಞೂ ಕಣ್ ಹೇಳು. ಅದ್ರ ನಾಳಿಕೆ ವರ್ಷದಕ್ಕೂ ಅಲ್ವೇನ್ಲ? ಹ್ಞೂ ಕಣ್. ಅದಕ್ಕೆ ಗುಡ್ಡೆ ಬರ್ತೀನಿ ಅಂತ ಅಪ್ಪ ಆಗ್ಬಿಟ್ಟಿದೆ. ಅಯ್ಯೋ ನಿನ್ ಕಣ್ಣಿಗೆ ನನ್ ಹಾಕಿಯ ಅಲ್ಲ. ರಾತ್ರಿ ಎಲ್ಲ ತಿಪ್ಕು ಮನೆಗೂ ಓಡಾಡಿ ಸಾಕಾಗಿ ಬಂದು ಅರಳಿ ಕಟ್ಟ ಮೇಲೆ ಕುಂಡಿ ತೋರ್ಸ್ಕೊಂಡ್ ಮಲಗಿದೀನಿ. ನೀನ್ ನೋಡ್ಬಿಟ್ಟು ಬಂದ್ಬಿಟ್ಟು 2 kg ಮಟನ್ ತಿನ್ಬಿಟ್ಟು 2 kg ಊದ್ಕೊಬಿಟ್ಟಿದ್ಯ ಅಂತ ಹೇಳ್ತಿದ್ಯಲ್ಲ. ಲೇ ಮಂಥಾನಸ್ತಾ ಕಣೋ. ಅಣ್ಣ ಮೊದ್ಲೇ ತಲೆ ಹುಳ ಬಿಡ್ಬೇಡ ನೀನು. ಮೊದ್ಲೇ 8 ತಾವ್ ಜಗಳಾಡ್ಕೊಂಡ್ ಬಂದಿನಿ. ಅದೇನ್ ವಿಷಯ ಕರೆಕ್ಟ್ ಆಗಿ ಹೇಳೋಣ. ಹೇಳ್ತೀನಿ ಕಲ, ಹೇಳ್ತೀನಿ. ಬಾ. ಕಪ್ಪುಂಗದಲ್ಲಿ ಕಳೆ ಕೀಳ್ತಾ ಕೂತಿದ್ದೆ. ನಮ್ಮ ಮಾವ ಫೋನ್ ಮಾಡ್ಬಿಟ್ಟು ಅಳಿಮಯ್ಯ ನಮ್ಮೂರಲ್ಲಿ ದೊಡ್ಡ ಹಬ್ಬ ನಡೀತಾ ಇದೆ, ಉಗಾದಿ ಹಬ್ಬ ಬೇರೆ, ದೊಡ್ಡ ಜಾತ್ರೆ, ನಮ್ಮ ಮಗ್ಳು ಕರ್ಕೊಂಡ್ ಬಂದ್ಬಿಟ್ರಿ ನೆಂಟ್ರ ಮನೆಗೆಲ್ಲ ಹೋಗ್ಬೇಕು ಅಂತಂದ. ನಾನುವೆ ನನ್ನ ನೆಂಟ್ರನ್ನ ಕರ್ಕೊಂಡು ನಮ್ಮ ಮಾವ ಕೊಟ್ಟಿರೋ ಅಟ್ಲಾಸ್ ಸೈಕಲ್ ಅಲ್ಲಿ ಅವಳ ಕೂರಿಸ್ಕೊಂಡು ಮನೆ ಮುಂದೆ ಹೋಗಿ ನಿಂತೆ. ಅಯ್ಯೋ ಮಂಗ, ಏನ್ ಹೇಳ್ತಿಲ್ಲ ಜಾತ್ರೆ. ಅಯ್ಯೋ ಕಣ್ ಸಾಲಲ್ಲ. ಅದು ಬೇರೆ ನಾನು ಬೇರೆ ಹೊಸ ಅಡಿಮಯ ಅಲ್ವೇ. ನಾನ್ ಬಂದಿದ್ದೀನಿ ಅನ್ಕೊಂಡು ನಮ್ಮ ಮಾವ ನಮ್ಮ ಅತ್ತೆ ಇಬ್ರುನು ಅಟ್ಟದ ಮೇಲೆ ಬಾಡಿಟ್ಟಿದ್ರು ಕಲ ನನಗೆ ಅಂತ. ಬೆಳಿಗ್ಗೆ ಇಳಿಸ್ಬಿಟ್ಟು ಬೇಡ ಅಂದ್ರು ಕೂಡ ಬಾಡನ್ನ ಇಕ್ಕಿದ್ರು. ನಾನುವೆ ಉಂಡೆ. ಎಷ್ಟು ಉಂಡೆ ಅಂತಂದ್ರೆ 3 ದಿನ 4 ದಿನಕ್ಕಾಗಷ್ಟು ಒಂದೇ ಸಲ ಉಂಡೆ ಕಲ. ಅಷ್ಟೇ ಅಲ್ಲ ಕಲ, ಇಲ್ಲುಂಡು ಸಾಕಾಗಲ್ಲ ಅಂತ ಕಪ್ಪಿ ಬಟ್ಟೆ ತದ್ದು ನನ್ನ ಹೆಂಡತಿ ಅದಲ್ಲ ನೆಂಟ್ರು ಕರೆದು ಅಂದ್ಬಿಟ್ಟು ನೆಂಟ್ರು ಮನೆ ಕರ್ಕೊಂಡೋಯ್ತು. ಲವ್ ನೀನೇ ಹೇಳ, 1 ಮನೆ ಉಣ್ಬೋದು, 2 ಮನೆ ಉಣ್ಬೋದು, 3 ಮನೆ ಉಣ್ಬೋದು ಕಲ. ಒಂದೇ ಸಲ 10 ಮನೆ ಉಂಡು ಅಂತಾನೆ ಹೊಟ್ಟೆನ ಕನ್ನ ಮಾಡಿ KRS ಕರ್ಕೊಂಡು ಹೋಗ್ಬಿಟ್ಲು ಕಲ. ಅವಳೇನೋ ಇಕ್ಕಿಸ್ಕೊಂಡು ಉಣ್ತಾವಳೆ ಅನ್ಬಿಟ್ಟು ನನಗೂನು ಇಕ್ಕಿಸ್ಬಿಟ್ಲು ಕಲ. ಬೇಡ ಅಂದ್ರು ಇಕ್ಬಿಟ್ರು. ನನಗೂ ತಿನ್ನಕ್ ಆಗ್ಲಿಲ್ಲ ಕಲ. ಎಷ್ಟು ಅಂತ ತಿನ್ನಕ್ ಆಯ್ತದೆ ಮನ್ಕಾಯಿನಾಗ. ಲೋ
ರಾತ್ರಿ ಎಲ್ಲ ಕಿತ್ಕೊಂಡ್ಬಿಡ್ತು ಕಲ. ಏನಣ್ಣ ಬೇದಿ ಬೇದಿನ ರಾತ್ರಿ ಎಲ್ಲ ಗುಡ್ಗಾಡ್ಸ್ಬಿಡ್ತು ಕಲ. ತಿಪ್ಕು ಮನೆಗೂ ಓಡಾಡ್ಸಿ ಸುಸ್ತಾಗಿ ಬಂದು ಇಲ್ಲಿ ಕುತ್ಕೊಂಡೆ. ಲೋ ಆ ಬಡ್ಡಿಯದ ನಮ್ಮ ಮಾವ ಅವನೆಲ್ಲ ಅಷ್ಟು ದೊಡ್ಡ ಮನೆ ಕಟ್ಸವನೆ. ಚಿಕ್ಕದೊಂದು ಟಾಯ್ಲೆಟ್ ರೂಮ್ ಕಟ್ಸಕ್ಕೆಲ್ಲ ಅವನಿಗೆ ಮೋದಿ ಸ್ಕೀಮ್ ಅಲ್ಲೋ ಸಿದ್ದರಾಮಯ್ಯನ ಸ್ಕೀಮ್ ಅಲ್ಲೋ ಕಟ್ಸೋದ್ಬಿಟ್ಟು ಈಗ ಯಾಕೆ ಈಗ ಮುಖ್ಯಮಂತ್ರಿ ಆಗೋರಲ್ಲ ನಮ್ಮ DK ಶಿವಕುಮಾರಣ್ಣ, ಅವ್ರಿಗೆ ಹೇಳಿದಿದ್ರೆ ಒಂದಲ್ಲ ಎರಡೆರಡು ಟಾಯ್ಲೆಟ್ ಕಟ್ಸೋರು. ಒಂದ್ ಟಾಯ್ಲೆಟ್ ರೂಮ್ ಕಟ್ಸಕ್ಕಾಗ್ಲಿಲ್ಲ ಅವ್ನಿಗೆ. ಬಡ್ಡಿ ಇದಂಗೆ 3 ಕಿಲೋಮೀಟರ್ ಹೋಗ್ಬೇಕಲ್ಲ ಕೆರೆ ಕಡಿಕೆ. ಯಾವನಲ್ಲಿ ಹೋಯ್ತಾನೆ ಅನ್ಬಿಟ್ಟು ಇಲ್ಲಿಗೆ ಬಂದು ಮಲಗಿದೀನಿ ಕಲ, ಪಕ್ಕ ಕಟ್ಟಾಯ್ತದೆ ಅಂತ. ನೀನ್ ನೋಡ್ರೆ ಬಂದು ನನಗೆ ಡಿಸ್ಟರ್ಬ್ ಮಾಡ್ದೆ. ಅದನ್ನ ಚೆಕ್ ಮಾಡಕ್ಕೆ ಅಂತ ಡಾಕ್ಟರ್ ಹತ್ರಕ್ಕೆ ಹೋದೆ. ಡಾಕ್ಟರ್ ಚೆಕ್ ಮಾಡ್ಬಿಟ್ಟು ಒಂದ್ ಮಾತು ಹೇಳ್ದಕ್ಕಲ್ಲ. ಅವ್ನು ಹೇಳುದ್ ಮಾತ್ಗೆ ಆಟು ಹೊಟ್ಟೆಗೆ ಶಿಫ್ಟ್ ಆಗೋಗಿ ತಲೆ ತಿರ್ಗಿ ಕೆಳಗುತ್ತದಕ್ಕಲ್ಲ. ಏನಂತ ಮತ್ತಂದ? ಲೋ ಮಂಕ ಪೈಲ್ ಸತ್ತೆ ಕಲ. ಇನ್ಮೇಲೆ ಚಿಕನ್ ಮಟನ್ ತಿನ್ನಂಗಿಲ್ವಂತೆ. ಅಣ್ಣ ಪೈಲ್ಸ್ ಅಂದ್ರೆ ಕೊಂಡಿಲ್ ಮೊಳೆ ರೋಗ ಅಂತಾರಲ್ಲ ಅದೇನಾ? ಹಂಗಂದ್ರೆ ಸರಿ ಬಿಡು. ಇನ್ಮೇಲೆ ಉಪ್ಸಾರ್ ಮುದ್ದೆನೆ ಗತಿ ಅಂತ ಆಯ್ತು. ಕಲ ಇನ್ಮೇಲೆ ಮುದ್ದೆ ಉಪ್ಸಾರೆ ಗತಿ ಅಂತ ಆಯ್ತು. ಮೊದ್ಲೇ ನಾವು ಜಪ್ಪೆ ಬಾಡ್ ವಂಶದವ್ರು. ಅದ್ರಲ್ಲೂ ಈ 3 ಪೀಸ್ ಬಾಡ್ ತಿನ್ನಕ್ಕೆ 3,000 ರೂಪಾಯಿ ಪೆಟ್ರೋಲ್ ಹಾಕೊಂಡು 300 ಕಿಲೋಮೀಟರ್ ಹೋಗ್ತಿದ್ದ. ಆದ್ರೆ ಈಗ ಮುದ್ದೆ ಉಪ್ಸಾರೆ ಗತಿ ಆಯ್ತು ಕಲ. ಆದ್ರೂ ಮಂಡ್ಯ ಅಂದ್ರೆ ಒಂಥರ ಗತ್ತು ಕಲ. ಮಂಡ್ಯ ಅಂದ್ರೆ ಇಂಡಿಯಾಗೆ ಫೇಮಸ್. ಸಹಾಯ ಕೇಳ್ಕೊಂಡು ಯಾವನೇ ಬರ್ಲಿ ಜಾತಿ ಗೀತಿ ನೋಡಲ್ಲ, ಸಹಾಯ ಮಾಡ್ತೀವಿ, ಸಾಥ್ ಕೊಡ್ತೀವಿ ಕಲ. ಅದು ಮಂಡ್ಯ ಐಕ್ಳು ಗತ್ತು ಬಡ್ಡಿ ಇದೆ. ಈ ಮಾತಿಗೆ ಕಮ್ಮಿಲ್ಲ ಕಂಡ್ಬಿಡು. ಬಿದ್ರು ಮೀಸೆ ಮಣ್ಣಾಗಲ್ವಂತೆ. ಮೊದ್ಲೇ ಹಿಂದೆ ಗಾಳಿ ಹೋಯ್ತೈತೆ, ಅದ್ರಲ್ಲಿ ಈ ಮಾತು ಬೇರೆ. ಲೇ ನಿಂಗ್ ಗೊತ್ತೇನ್ಲ, ಸತ್ರು ಗತ್ತೋಗಲ್ಲ. ಅದು ಇಡೀ ಕರ್ನಾಟಕಕ್ಕೆ ಗೊತ್ತು. ಮಂಡ್ಯ ಗತ್ತು, ನಿನ್ಗೇನೋ ಗೊತ್ತು. ಸರಿ ತೋಟಕ್ ಬಾ, ಎಳ್ನೀರ್ ಕಿತ್ಕೊಡ್ತೀನಿ ಕುಡಿಯುವಂತೆ. ಮೈಗೂ ತಂಪಾಯ್ತದೆ. ಆಮೇಲೆ ಮಂಡ್ಯ ಸಂಜೆ ಟಾಕಿಸ್ತವ ನಾಟಿ ಔಷಧಿ ಮಾಡ್ತಾರಂತೆ, ಈಸ್ಕೊಟ್ಟನು ಬಾ. ಅದೇನ್ ಔಷಧಿ ಮಾಡಿಸ್ತೀಯೋ ನನ್ ಕೊಡಿಸ್ತೀಯೋ ಗೊತ್ತಿಲ್ಲ ಕಲ. ಫಸ್ಟ್ ನನ್ ಬಾಡ್ ತಿನ್ನಕ್ ಮಾಡ್ಲ, ಬಾಡ್ಬಿಟ್ಟು ಇರಕ್ಕಾಗಿಲ್ಲ. ಬಾಡೆ ನನ್ ಗಾಡು ಕಲ. ಮಂಡ್ಯದವ್ರಿಗೆ ಟ್ರೇಡ್ ಮಾರ್ಕ್ ಅದು ಬಾಡಂದ್ರೆ. ಈ ಪಟಾಪಟಿ ಚಡ್ಡಿ ಹೆಂಗೆ ಟ್ರೇಡ್ ಮಾರ್ಕು, ಮಂಡ್ಯದವ್ರಿಗೆ ಬಾಡ್ ಒಂದ್ ಟ್ರೇಡ್ ಮಾರ್ಕು ಕಲ. ಅದಕ್ಕೆ ಹೆಂಗೋ ಒಂದ್ ಔಷಧಿ ಕೊಟ್ಬಿಟ್ಟು ಒಂಚೂರು ನನ್ಗೆ ವಾಸೆ ಮಾಡ್ಸಪ್ಪ. ಅಯ್ಯೋ ಮಗ, ಯಾಕೋ ಒಂಚೂರು ಹೊಟ್ಟೆ ಕೊಡ ಅಂತದೆ. ಅದೇನೋ ಕಿತ್ತಿಟ್ಟಿರ್ತೀನಿ ಅಂದಲ್ಲ, ಕಿತ್ತಿಡು. ನಾನು ಸ್ವಲ್ಪ ಕೆರೆ ಕಡೆಗೆ ಹೋಗ್ಬತ್ತೀನಿ ಕಲ. ಮರಿಬೇಡ, ಕಿತ್ತಿಟ್ಟಿಲ್ಲ ಅಣ್ಣ. ಇವತ್ತೇ ಬಂದೆ ಹಂಗೆ ಉಂಕಲ ಬಡಿದೆ ಬತ್ತೀರಿ, ಕಿತ್ತಿಟ್ಟಿಲ್ಲ. ಸರಿ ಬಾ ಕಿತ್ತಿಟ್ಟಿರ್ತೀನಿ, ಬಿರ್ಬಿರ್ನೆ ಬಾ. ಸರಿ ಕಿತ್ತಿಟ್ಟಿರು, ಬಂದೆ ಕಣ. ಹೆಂಗ್ ಕಣ? ಏನ್ಲ ಮಂಕ